16 ಮೀಟರ್ ಉದ್ದ ಮತ್ತು 12 ಮೀಟರ್ ಅಗಲವಿರುವ ಸಭಾಂಗಣದ ನೆಲವನ್ನು ಚೌಕ ಅಂಚುಗಳಿಂದ ಹಾಸಬೇಕು. ಕನಿಷ್ಠ ಸಂಖ್ಯೆ ಅಂಚುಗಳು ಬಳಸಬೇಕಾದ್ರೆ ಪ್ರತಿ ಚೌಕ ಅಂಚುಗಳ ಉದ್ದ ಎಷ್ಟಾಗಿರಬೇಕು? ಸೊ ಇದು ಸರಿಯಾದ ಉತ್ತರ 4. ಸೊ ಹೇಗೆ ಸರ್ 4 ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಇದು ನೋಡಿ, ಉದ್ದ 16, ಅಗಲ ಎಷ್ಟಾಗುತ್ತೆ? 12. ಓಕೆ, ಉದ್ದ 16, ಅಗಲ 12. ಸೊ ಏರಿಯಾ ಏನಾಗುತ್ತೆ? ಏರಿಯಾ 16 × 12, ಇದು 192 ಆಗುತ್ತೆ. ಓಕೆ, ಸರಿ. ಅದೇ ಅಕಸ್ಮಾತ್ ಏನಾದರೂ 12ನ ನಾವು ತಗೊಂಡ್ರೆ ಇದರಲ್ಲಿ ಚೌಕ ಅಂಚುಗಳನ್ನು ನಾವು ಮಾಡಬೇಕು ನೋಡಿ. 16 ಮತ್ತು 12 ಉದ್ದ ಮತ್ತು ಅಗಲ ಇದೆ. ಕನಿಷ್ಠ ಸಂಖ್ಯೆ ಅಂಚುಗಳನ್ನು ಬಳಸಬೇಕಾದ್ರೆ ಪ್ರತಿ ಚೌಕದ ಅಂಚುಗಳ ಉದ್ದ ಎಷ್ಟು? ಈಗ ನಾವು ಚೆಕ್ ಮಾಡಬೇಕು, ಇದು ಯಾವುದಾಗುತ್ತೆ? ಇದು 12 ಆಗುತ್ತಾ? ಚೌಕ ಅಂತಂದರೆ ಪ್ರತಿಯೊಂದು ಬಾಹು ಸಮ ಆಗಿರುತ್ತೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಈಗ 192 ಇದು ಏರಿಯಾ ಇದೆ. ಆಪ್ಷನ್ ಎ ತಗೊಂಡ್ರೆ 192ನ ನಾವು 12 × 12 ಮಾಡಿದರೆ 12 × 12 ಎಷ್ಟು? 192ನ 144 ಭಾಗ ಮಾಡೋದಿಲ್ಲ, ಆಯಿತಾ? ಸೊ 144 ಡಿವೈಡ್ ಮಾಡಲ್ಲ. ಸೊ ಇದು ಅಲ್ಲ. ಸೆಕೆಂಡ್ ಬಿ ನೋಡಿದಾಗ 192ನ 4 × 4, 192ನ 16. ಸೊ 16 ಅಂದರೆ ನೋಡಿ, 16 1 16, 3 ಉಳಿಯುತ್ತೆ, 16 2. ಎಸ್, ಸೊ ಇದು ಮಾಡುತ್ತೆ. ಇನ್ನು ಸಿ ತೊಗೊಂಡ್ರೆ 192 ನೀವು 24 × 24, ಸೊ ಎಷ್ಟಾಗುತ್ತೆ? 192 576 ಆಗುತ್ತೆ. ಡಿವೈಡ್ ಮಾಡೋದಿಲ್ಲ, ಇದೇ ಜಾಸ್ತಿ ಆಗಿಬಿಡುತ್ತೆ, ಇವೇ ಜಾಸ್ತಿ ಆಗುತ್ತೆ, ಆಯಿತಾ? ಇನ್ನು 40 24 ಜಾಸ್ತಿ ಆದರೆ 48 ಇದು ಇನ್ನೂ ಜಾಸ್ತಿ ಆಗುತ್ತೆ, ಹೌದಾ? ಇದಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಡಿವೈಡ್ ಮಾಡೋದೇನಿದೆಲ್ಲ, ಸೊ ಇದು ಮಾಡುತ್ತೆ 4 × 4 ಏರಿಯಾ. ಸೊ ಏರಿಯಾನ ನಾವು ಸೈಡ್ ಬೈ ಸೈಡ್ ಅಂತ ತಗೋತೀವಿ. ಉದ್ದ ಅಗಲ ಮತ್ತು ಇದು ಆಯತದಾದರೆ ಚೌಕದು ಬಾಹು × ಬಾಹು ಅಂತ ನಾವು ಮಾಡ್ಕೋತೀವಿ. ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ 4 ಮೀಟರ್ ಆಗುತ್ತೆ.